ಸ್ಮೋಕಿಂಗ್ ಮಾಡೋದ್ರಿಂದ ಅಥವಾ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಅಸ್ತಮಕ್ಕೆ ಇದು ತುಂಬ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರಿ. ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಇದು? ಡೆಫಿನೆಟ್ಲಿ ಏನಾಗುತ್ತೆ, ಈಗ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಇದರಲ್ಲೆಲ್ಲ ಹೆಚ್ಚು ಟಾಕ್ಸಿನ್ಸ್ ಇರೋದ್ರಿಂದ ಡೈರೆಕ್ಟಾಗಿ ಇದು ಲಂಗ್ಸ್ನ ಅಫೆಕ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಇದು ಡೈರೆಕ್ಟ್ ಇನ್ಫ್ಲುಯೆನ್ಸ್ ಒಂದು ಅವರೇ ಸ್ಮೋಕ್ ಮಾಡುವಂಥದ್ದು ಅಥವಾ ಪ್ಯಾಸಿವ್ ಸ್ಮೋಕಿಂಗ್ ಎರಡು ಫ್ಯಾಕ್ಟರ್ಸಿಂದನೂ ಡೆಫಿನೆಟಾಗಿ ಒಂದು ಸಮಸ್ಯೆನ ಹೆಚ್ಚಾಗಿ ಒಂದು ರಿಸ್ಕನ್ನು ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಇದರಲ್ಲೆಲ್ಲ ಒಂದು ಕಾರ್ಸಿನೋಜನ್ಸ್ ಅನ್ನೋ ಒಂದು ಅಂಶಗಳು ಜಾಸ್ತಿ ಇರುತ್ತೆ. ಭಾಳ ಥರದ ಒಂದು ಫ್ಯಾಕ್ಟರ್ಸಿಂದ ಏನಾಗುತ್ತೆ, ಲಂಗ್ಸ್ ಕೆಪಾಸಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಡೆಫಿನೆಟ್ಟಾಗಿ ಏನಾಗುತ್ತೆ, ಒಂದು ಲಂಗ್ಸಲ್ಲಿ ಫೈಬ್ರೋಸಿಸ್ ಡೆವಲಪ್ ಆಗ್ತಕ್ಕಂಥ ಒಂದು ಚಾನ್ಸ್. ಫೈಬ್ರೋಸಿಸ್ ಅಂತಂದರೆ ಹೇಳಿದಾಗೆ ಒಂದು ಎಲಾಸ್ಟಿಸಿಟಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಲಂಗ್ಸ್ ಟಿಶ್ಯೂ ಅನ್ನೋದು ಹೇಳಿದಾಗೆ ಆ ಒಂದು ಹಾರ್ಡ್ನಿಂಗ್ ಆಗುವಂಥದ್ದು ಈ ಥರದ್ದೆಲ್ಲ ಒಂದು ಪಾಸಿಬಿಲಿಟೀಸ್ ಇರೋದ್ರಿಂದ ಈ ಸ್ಮೋಕಿಂಗ್, ಆಲ್ಕೋಹಾಲ್ ಅಥವಾ ಒಬೆಸಿಟಿ ಅಂತ ಏನು ಹೇಳ್ತೀವಿ ಅಥವಾ ಟೊಬ್ಯಾಕೋ ಚೀವಿಂಗ್ ಆಗಿರ್ಬೋದು, ಇವೆಲ್ಲದೂ ಕೂಡ ಒಂದು ಕಾಮನ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಅಂದರೆ ಯಾವುದೇ ಕಾಯಿಲೆಗಳು ಬರೋದಕ್ಕೂ ಕೂಡ ಒಂದು ಕಾಮನ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಒಬೆಸಿಟಿ ಅನ್ನೋದು ಕೂಡ ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಒಂದು 80% ಕಾಯಿಲೆಗಳು ಬರೋದಕ್ಕೆ ಮೇನ್ ಫ್ಯಾಕ್ಟರ್ ಅಂತಂದರೆ ಅದು ಒಬೆಸಿಟಿ ಅಂತಲೂ ಕೂಡ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಅದರಲ್ಲೂ ಒಬೇಸ್ ಪೀಪಲಲ್ಲಿ ಏನಾಗುತ್ತೆ, ಅವರ ಒಂದು ವೆಯ್ಟ್ ಜಾಸ್ತಿ ಇರೋದ್ರಿಂದ ಅವ್ರಿಗೆ ಬೇಗನೆ ಒಂದು ಬ್ರೆತ್ಲೆಸ್ನೆಸ್ ಆಗ್ತಕ್ಕಂಥದ್ದು ಇರುತ್ತೆ ಉಸಿರಾಟದಲ್ಲಿ. ಸೊ ಅದರಲ್ಲಿ ಜೊತೆಗೆ ಈ ಥರ ಒಂದು ಏನಾದರೂ ಅಸ್ತಮಾ ಸಮಸ್ಯೆ ಅಥವಾ ಅಲರ್ಜಿ ಸಮಸ್ಯೆ ಇತ್ತು ಅಂತಂದಾಗ ಅವ್ರಿಗೆ ಇನ್ನೂ ತೀವ್ರ ಸ್ವರೂಪದಲ್ಲಿ ಈ ಒಂದು ಸಮಸ್ಯೆಗಳನ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಒಬ್ಬೊಬ್ಬರಲ್ಲಿ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇರುತ್ತೆ ಅಥವಾ ಮೇಂಟೈನಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಪದೇ ಪದೇ ಡಸ್ಟ್ಗೆ ಎಕ್ಸ್ಪೋಸ್ ಆಗಬೇಕಾದಂಥ ಅನಿವಾರ್ಯತೆ ಇರ್ಬೋದು, ಅಥವಾ ಕೆಲವೊಂದು ಪದಾರ್ಥದಿಂದ ಅವ್ರಿಗೆ ಟ್ರಿಗರ್ ಆಗ್ತಾ ಇರುತ್ತೆ, ಗೊತ್ತಿಲ್ಲದೆ ಮತ್ತೆ ಅದೇ ಥರದ ಒಂದು ಪದಾರ್ಥನ ಇಂಟೇಕ್ ಮಾಡ್ತಾ ಇರ್ತಾರೆ. ಅಥವಾ ಮಕ್ಕಳಲ್ಲಿ ನಾವು ನೋಡಿದಾಗ ಇಲ್ಲೊಂದು ಕಡೆ ಚಾಕ್ಲೇಟ್ಸ್ ಇರ್ಬೋದು, ಪೇಸ್ಟ್ರೀಸ್ ಇರ್ಬೋದು, ಇಂಥ ಒಂದು ಫ್ಯಾಕ್ಟರ್ಸಿಂದನೂ ಕೂಡ ಟ್ರಿಗರ್ ಆಗ್ತಕ್ಕಂಥದ್ದು ಇರುತ್ತೆ. ಮಕ್ಕಳಲ್ಲಿ ಕೆಲವೊಮ್ಮೆ ಅದನ್ನ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ಅವರಲ್ಲಿ ಮತ್ತೆ ಕಾಣಿಸ್ಕೊಳ್ತಾ ಇರುತ್ತೆ. ಅಥವಾ ಮಿಲ್ಕ್ ಹೇಳಿದಾಗೆ ಅದು ಕೂಡ ಕೋಲ್ಡ್ ಎಫೆಕ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಅಥವಾ ಯಾವುದೇ ಥರದ ಒಂದು ಪದಾರ್ಥನ ಕಂಟಿನ್ಯೂಸ್ ಆಗಿ ಕೊಟ್ಟಾಗ ಕೋಲ್ಡ್ ಇಂಪ್ಯಾಕ್ಟ್ ಆಗ್ತಕ್ಕಂಥ ಒಂದು ಚಾನ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಅಸ್ತಮಾ ಸಮಸ್ಯೆ ಬಂದಿದೆ ಅಂತ ಅಂದಾಗ ಡೆಫಿನೆಟ್ಲಿ ಎಚ್ಚೆತ್ಕೊಂಡು ಅವರ ಒಂದು ಡಯಟ್ ಅಥವಾ ಲೈಫ್ ಸ್ಟೈಲ್ ಅಥವಾ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಏನಿಂದ ತೊಂದರೆ ಆಗ್ತಾ ಇದೆ ಅದನ್ನ ಐಡೆಂಟಿಫೈ ಮಾಡಿ ಅದರಿಂದ ದೂರ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಅಸ್ತಮಾ ಕಾಯಿಲೆಯಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ? ಕಾಂಪ್ಲಿಕೇಶನ್ಸ್ ಅಂತ ನಾವು ನೋಡಿದಾಗ ಮುಖ್ಯವಾಗಿ ಏನಾಗುತ್ತೆ, ಇಲ್ಲಿ ಎರಡು ಥರದ ಒಂದು ಕಾಂಪ್ಲಿಕೇಶನ್ಸ್ನ ನಾವು ನೋಡ್ತೀವಿ. ಮುಖ್ಯವಾಗಿ ಒಂದು ಎಂಫೈಸೀಮಾ ಅಂತ ಹೇಳ್ತೀವಿ, ಇನ್ನೊಂದು COPD, ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಹೇಳ್ತೀವಿ. ಎಂಫೈಸೀಮಾ ಅಂತಂದರೆ ಒಂದು ಲಂಗ್ ವಾಲ್ ಏನಿರ್ತಲ್ಲ ಅದು ಕೊಲ್ಯಾಪ್ಸ್ ಆಗುವಂಥ ಒಂದು ಕಂಡೀಷನ್ನೇ ನಾವು ಎಂಫೈಸೀಮಾ ಅಂತ ಕರಿತೀವಿ. ಸೊ ಅಂದರೆ ಏನಾಗುತ್ತೆ, ರಿಕರೆಂಟಾಗಿ ಅಲ್ಲಿ ಆ ಒಂದು ನ್ಯಾರೋಯಿಂಗ್ ಆಗಿ ಆ ಲಂಗ್ಸಲ್ಲಿ ಒಂದು ಫೈಬ್ರೋಸಿಸ್ ಡೆವಲಪ್ ಆಗಿ ವಾಲ್ ಕೊಲ್ಯಾಪ್ಸ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಅದರಿಂದ ಈ ಒಂದು ಎಂಫೈಸೀಮಾ ಇದೆಲ್ಲದೂ ಕೂಡ ಏನಾಗುತ್ತೆ ಅಡ್ವಾನ್ಸ್ಡ್ ಕಂಡೀಷನ್ಸಲ್ಲಿ, ಅಂದರೆ ತುಂಬ ಸಿವಿಯರ್ ಆದಾಗ, ಪೆಥಾಲಜಿಕಲ್ ಚೇಂಜಸ್ ಆದಾಗ, ಕೊನೆ ಹಂತದಲ್ಲಿ ತಲುಪಿದಾಗ, ಹೇಳಿದಾಗ ನಾನು ಒಂದು ಅಟ್ಯಾಕ್ ಅನ್ನೋದು ಪದೇ ಬರ್ತಾ ಇದೆ ಅಂಥವರಲ್ಲಿ ಈ ಒಂದು ಕಾಂಪ್ಲಿಕೇಶನ್ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಈ ಥರದ ಒಂದು ಕಾಂಪ್ಲಿಕೇಶನ್ ಡೆವಲಪ್ ಆದಾಗ ಇನ್ಫ್ಯಾಕ್ಟ್ ಅವರಲ್ಲಿ ಬ್ಲಡ್ ವಾಮಿಟಿಂಗ್ ಆಗ್ತಕ್ಕಂಥ ಒಂದು ಚಾನ್ಸಸ್ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಇದನ್ನು ನಾವು ಹಿಮೆಟೆಮೆಸಿಸ್ ಅಂತ ಹೇಳ್ತೀವಿ. ಸೊ ಅಂದರೆ ಆ ಒಂದು ಕೊನೆ ಹಂತಕ್ಕೆ ತಲುಪಿದಾಗ ಕಂಡುಬರುವಂಥ ಒಂದು ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. COPD ಅನ್ನೋದು ಕೂಡ ಅಷ್ಟೇ, ಅಗೇನ್ ಅದೊಂದು ಟೈಪ್ ಆಫ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಹೇಳ್ತೀವಿ. ಸೊ ಅಂದರೆ ಉಸಿರಾಟಕ್ಕೆ ಕಂಪ್ಲೀಟಾಗಿ ಅವ್ರಿಗೆ ಕಷ್ಟ ಆಗ್ತಕ್ಕಂಥದ್ದು ಇರುತ್ತೆ. ಸೊ ತುಂಬಾ ಸಿವಿಯರ್ ಆಗಿ ಒಂದು ಬ್ರೆತ್ಲೆಸ್ನೆಸ್ ಕಾಣಿಸ್ಕೊಳ್ಳುವಂಥದ್ದು. ಸೊ ಈ ಥರದ್ದೆಲ್ಲ ಲಕ್ಷಣಗಳು ಕಂಡು ಬಂದಾಗ ಮೋರ್ ಕಾಮನ್ಲಿ ಇದು ಕಾಂಪ್ಲಿಕೇಶನ್ ಆಫ್ ಅಸ್ತಮಾ ಅಂತಲೇ ಹೇಳ್ತಕ್ಕಂಥದ್ದು ಇರುತ್ತೆ. ಅಂದರೆ ಕೊನೆ ಹಂತಕ್ಕೆ ಅಸ್ತಮಾ ಅನ್ನೋದೇ ಆಲ್ರೆಡಿ ಇಟ್ ಈಸ್ ಅ ಕಾಂಪ್ಲಿಕೇಶನ್ ಆಫ್ ಅಲರ್ಜಿ ಅಂತ ಹೇಳ್ತೀವಿ ತುಂಬ ಜನರಲ್ಲಿ. ಕೆಲವೊಬ್ಬರಲ್ಲಿ ಡೈರೆಕ್ಟಾಗಿ ಶುರುವಾಗಿದ್ದು ಕೂಡ ನೆಗ್ಲೆಕ್ಟ್ ಮಾಡಿದಾಗ, ಇಗ್ನೋರ್ ಮಾಡಿದಾಗ ಏನಾಗುತ್ತೆ, ಇದು ಆಲ್ ಆಫ್ ಎ ಸಡನ್ ಸಿವಿಯರ್ ಆಗೋದಿಲ್ಲ. ಯಾವುದೇ ಟೈಮಲ್ಲಿ ಒಂದು ಅಲರ್ಜಿನ್ಗೆ ಎಕ್ಸ್ಪೋಸ್ ಆದಾಗ ಕಾಣಿಸ್ಕೊಡುತ್ತೆ, ನಂತರ ಕಡಿಮೆ ಆಗೋದು, ಈ ಥರದ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಸೊ ಯಾವಾಗ ಅದು ಪರ್ಸಿಸ್ಟ್ ಆಗುತ್ತೆ, ಆನ್ ಆ್ಯಂಡ್ ಆಫ್ ಬರ್ತಾನೆ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ತುಂಬ ಜನ ಇನ್ಹೇಲರ್ ತಗೊಳ್ಳುವಂಥದ್ದು ಅಥವಾ ಬ್ರಾಂಕೋ ಡೈಲೈಟರ್ಸ್ ಅನ್ನೋ ಒಂದು ಮೆಡಿಕೇಷನ್ಸ್ ತಗೊಳ್ಳುವಂಥದ್ದು ಡೆಫಿನೆಟ್ಲಿ ಅದು ತಾತ್ಕಾಲಿಕವಾಗಿ ಹೆಲ್ಪ್ ಆದರೂ ಕೂಡ ಹಾಗೆ ಅದು ಪರ್ಸಿಸ್ಟ್ ಆಗ್ತಾ ಹೋದಾಗ ಏನಾಗುತ್ತೆ, ಇನ್ಹೇಲರ್ಸ್ ಮೇಲೆ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತಾ ಬರುತ್ತೆ. ಸೊ ಇನ್ಹೇಲರ್ಸ್ ತೊಗೊಂಡು ಕೂಡ ಅವ್ರಿಗೆ ರಿಲೀಫ್ ಅನ್ನೋದು ಸಿಗೋದಿಲ್ಲ ಆ ಒಂದು ಮುಂಚೆ ಸಿಗೋವಂಥ ಒಂದು ಹಂತಕ್ಕೆ. ಸೊ ಹಾಗಾಗಿ ಈ ಥರದೆಲ್ಲ ಒಂದು ಪಾಸಿಬಿಲಿಟೀಸಿಂದ ಏನಾಗುತ್ತೆ, ಅದು ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗಿ ಪ್ಯಾಥಾಲಜಿಕಲ್ ಚೇಂಜಸ್ ಜಾಸ್ತಿಯಾಗಿ ಈ ಒಂದು ಕಾಂಪ್ಲಿಕೇಶನ್ಸ್ ಹಂತಕ್ಕೆ ತಲುಪುವಂಥದ್ದು ಇರುತ್ತೆ. ಸೊ ಅಥವಾ ಇನ್ನೊಂದು ಏನಂತಂದರೆ ಪ್ಯಾಥಾಲಜಿಕಲ್ ಚೇಂಜಸ್ ಜಾಸ್ತಿ ಆದಾಗ ಕಂಪ್ಲೀಟ್ ನಾರ್ಮಲಿಗೆ ತರುವಂಥ ಒಂದು ಚಾನ್ಸಸ್ ಕೂಡ ಕಡಿಮೆ ಆಗ್ತದೆ, ಲಿಮಿಟೇಷನ್ಸ್ ಅನ್ನೋದು ಬರ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಬೇಸಿಕಲಿ ಈ ಒಂದು ಅಸ್ತಮಾ ಅನ್ನೋದು ಒಂದು ಸ್ಲೋ ಪ್ರೋಗ್ರೆಸಿವ್ ಡಿಸೀಸ್ ಅಂತ ಹೇಳ್ತೀವಿ. ನಿಧಾನಕ್ಕೆ ಶುರುವಾಗುತ್ತೆ, ನಿಧಾನಕ್ಕೆ ಪ್ರೋಗ್ರೆಸ್ ಆಗುತ್ತೆ. ಬಟ್ ಅಫ್ಕೋರ್ಸ್ ಎಷ್ಟು ಬೇಗ ಅವ್ರು ಎಚ್ಚೆತ್ಕೋತಾರೆ, ಎಷ್ಟು ಬೇಗ ಒಂದು ಟ್ರೀಟ್ಮೆಂಟ್ನ ತಗೋತಾರೆ, ಎಷ್ಟು ಬೇಗ ಅಲರ್ಜನ್ಸ್ ಯಾವ ಥರದ ಅಲರ್ಜನ್ಸಿಂದ ಅವ್ರಿಗೆ ತೊಂದರೆ ಆಗ್ತಿದೆ ಅದನ್ನ ಐಡೆಂಟಿಫೈ ಮಾಡಿ ಅದರಿಂದ ದೂರ ಇರ್ತಾರೆ ಅಥವಾ ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ತಾರೆ, ಡೆಫಿನೆಟ್ಲಿ ಆದಷ್ಟು ಬೇಗ ಒಂದು ಡಿಸೀಸ್ ಕಂಡೀಷನ್ನ ಕಂಟ್ರೋಲ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30,
ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.